ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ. ಗೆಳೆಯರೆ, ಇದು MA ಲೇಔಟ್ ಮೇನ್ ರೋಡ್ ಆಪೋಸಿಟ್ ಟು MA ಲೇಔಟ್ ಗ್ರೌಂಡ್ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನು ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಚಿಕನ್ ಬಿರಿಯಾನಿ ಮತ್ತೆ ಮಟನ್ ಬಿರಿಯಾನಿ, ಹಾಗೆ ಸೌದೆ ಒಲೆಯಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ತುಂಬಾನೇ ರುಚಿಯಾಗಿರುತ್ತೆ, ಸಖತ್ ಟೇಸ್ಟ್ ಆಗಿರುತ್ತೆ. ಹಾಗೆ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸ್ಆಪ್ ಚಾನಲ್, ಇದರಲ್ಲೆಲ್ಲ ನಾವು ಫೇವ್ರೆಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ಅಲ್ಲಿ ಹೋಗಿ ನಮ್ಮ ಅಕೌಂಟ್ ಮತ್ತು ಪೇಜ್ ಅನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡಬಹುದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಏನೇನು ಸಿಗುತ್ತೆ, ಹೇಗೆಲ್ಲ ಮಾಡ್ತಾರೆ ಅಂತ ಬನ್ನಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ಈಗ ಕಬಾಬ್ ಹಾಕ್ತಾ ಇದ್ದಾರೆ, ಬನ್ನಿ ನೋಡೋಣ. ಹಾಗೆ ಸ್ನೇಹಿತರೆ, ಬಿರಿಯಾನಿಯನ್ನು ಸ್ಟಾರ್ಟಿಂಗಿಂದ ಕೊನೆವರೆಗೂ ಯಾವ ರೀತಿ ಮಾಡ್ತಾರೆ, ಏನೆಲ್ಲ ಹಾಕ್ತಾರೆ ಅಂತೇಳಿ ನೀಟಾಗಿ ತೋರಿಸ್ತೀನಿ. ಅದಕ್ಕೋಸ್ಕರ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ವಿಡಿಯೋ ನೋಡಿ. ನೋಡಿ, ಸೌದೆ ಒಲೆ ನೋಡಿ ಯಾವ ರೀತಿ ಉರಿತಾ ಇದೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ವರದರಾಜ್ ಅಂತ. ಸರ್, ಏನ್ ತಗೊಂಡಿದ್ರಿ ಇವಾಗ? ಚಿಕನ್ ಬಿರಿಯಾನಿ, ಕಬಾಬು. ಚಿಕನ್ ಬಿರಿಯಾನಿ ಮತ್ತೆ ಕಬಾಬ್ ತಗೊಂಡಿದ್ದೀರಾ. ಹೇಗಿದೆ ಸರ್ ಟೇಸ್ಟ್? ಸೂಪರ್ ಆಗಿದೆ. ಇದಾಗಲೇ ಒಂದು 7-8 ಸರಿ 8 ಸರಿನೋ 10 ಸರಿನೋ ಬರ್ತಾ ಇರೋದು. ಓಕೆ, ಚೆನ್ನಾಗಿದೆ. ಅದಕ್ಕೆ ಎಲ್ಲರೂ ಬಂದು ಇಲ್ಲಿ ತಿಂತಾ ಇದೀವಿ. ನಮ್ಮ ಸರ್ ಬಂದಿದ್ರು, ಅವ್ರನ್ನ ಕರ್ಕೊಂಡ್ ಬಂದು ಟೇಸ್ಟ್ ಮಾಡಿಸ್ತಾ ಇದೀವಿ. ಓಕೆ ಓಕೆ. ಸೊ ಈ ರೀತಿಯ ಬಿರಿಯಾನಿ ನೀವು ಇಲ್ಲಿ ಎಲ್ಲೂ ಟೇಸ್ಟ್ ಮಾಡಿಲ್ವಾ ಸರ್? ಇಲ್ಲ, ಈ ಏರಿಯಾದಲ್ಲಿ ಫಸ್ಟ್. ಓಕೆ, ತುಂಬಾ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಏನ್ ಇಷ್ಟ ಆಗುತ್ತೆ ಸರ್ ಇಲ್ಲಿ? ಫ್ಲೇವರು, ಮಸಾಲ, ಓಕೆ, ರೈಸ್ ಬೆಂದಿರೋ ರೀತಿ, ಚಿಕನ್ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ. ಚೆನ್ನಾಗಿದೆ ಟೇಸ್ಟ್. ಓಕೆ, ಮಟನ್ ಬಿರಿಯಾನಿ ಟೇಸ್ಟ್ ಮಾಡಿದೀರಾ? ಬೇರೆ ಬೇರೆ ಟೇಸ್ಟ್ ಮಾಡಿದ್ವಿ. ಅದು ಕೂಡ ಚೆನ್ನಾಗಿದೆ. ಅದು ಕೂಡ ಮಟನ್, ಒಳ್ಳೆ ಮಟನ್ ಹಾಕ್ತಾರೆ. ಓಕೆ, ಚೆನ್ನಾಗಿದೆ ಟೇಸ್ಟ್. ಓಕೆ. ಕಬಾಬು ಸರ್? ಕಬಾಬು ಕೂಡ ಅಷ್ಟೇ, ಒಳ್ಳೆ ಪೀಸಸ್ ಹಾಕ್ತಾರೆ, ದಪ್ಪ ಪೀಸಸ್. ವರ್ತ್, ರೇಟ್ ವರ್ತ್. ಓಕೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ರೆಗ್ಯುಲರ್ ಮನೆ ಇಲ್ಲ, ರೆಗ್ಯುಲರ್ ಇಲ್ಲ. ಥ್ಯಾಂಕ್ ಯು. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಬನ್ನಿ, ಟೇಸ್ಟ್ ಮಾಡಿ, ಮತ್ತೆ ಮತ್ತೆ ಬರ್ತೀರಾ. ಒಂದ್ಸಲ ಟೇಸ್ಟ್ ಮಾಡ್ತಾನೆ ಇರಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೆ ಸ್ನೇಹಿತರೆ ನೋಡಿ, ಪರಿಶುದ್ಧವಾದ ಗೋಲ್ಡ್ ವಿನ್ನರ್ ಎಣ್ಣೆಯನ್ನೇ ಉಪಯೋಗಿಸ್ತಾರೆ ಇವರು. ಹಾಗೆ 30 kg ಅಕ್ಕಿ ಹಾಕಿದ್ರೆ ಅದಕ್ಕೆ 1.5 kg ನಂದಿನಿ ತುಪ್ಪವನ್ನೇ ಹಾಕ್ತಾರೆ. ನೋಡಿ, ಇಲ್ಲಿನ ಬಿರಿಯಾನಿ ತುಂಬಾನೇ ಸಖತ್ ಟೇಸ್ಟಿಯಾಗಿರೋದ್ರಿಂದ ಎಷ್ಟು ಜನ ಕಸ್ಟಮರ್ಸು ಕ್ಯೂ ನಿಂತ್ಕೊಂಡು ತಗೊಳ್ಳೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಹಾಗೆ ಅರ್ಧ ಗಂಟೆಗೆ ಒಂದೊಂದು ಇಷ್ಟು ದೊಡ್ಡ ಪಾತ್ರೆ ಖಾಲಿಯಾಗಿ ಹೋಗುತ್ತೆ ಬಿರಿಯಾನಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಏನೇನು ಹಾಕ್ತಾರೆ ಅಂತ ನೋಡ್ಕೊಂಬರೋಣ. ಹಾಗೆ ಇದಕ್ಕೆ ಬಿರಿಯಾನಿಗೆ ಬೇಕಾಗುವಂಥ ಮಸಾಲ ಎಲ್ಲ ಇವರೇ ಮಸಾಲ ಪದಾರ್ಥಗಳನ್ನು ತಗೊಂಬಂದು ಕುಟ್ಟಿ ಪುಡಿ ಮಾಡಿಸಿ ಹಾಕ್ತಾರೆ. ಸೊ ಹಾಗಾಗಿ ವಿಶೇಷ ರೀತಿಯ ಫ್ಲೇವರ್ ಮತ್ತೆ ಟೇಸ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ತುಂಬಾನೇ ರುಚಿಯಾಗಿರುತ್ತೆ ಇಲ್ಲಿನ ಬಿರಿಯಾನಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಸರ್, ನಮಸ್ತೆ ಸರ್, ತಮ್ಮ ಹೆಸರು? ನಾಗರಾಜ್ ಅಂತ. ಸರ್, ಏನ್ ತಗೊಂಡಿದ್ರಿ ಇವಾಗ? ಸರ್, ಇದು ಬಿರಿಯಾನಿ, ಚಿಕನ್ ಬಿರಿಯಾನಿ. ಹೇಗಿದೆ ಸರ್ ಟೇಸ್ಟ್? ತುಂಬಾ ಚೆನ್ನಾಗಿದೆ. ಓಕೆ. ಮಟನ್ ಬಿರಿಯಾನಿ ಟೇಸ್ಟ್ ಮಾಡಿದ್ದೀರಾ ನೀವು? ಇಲ್ಲ ಸರ್, ಚಿಕನ್ ತಿನ್ನೋದು. ಚಿಕನ್ ಚೆನ್ನಾಗಿದೆ. ಓಕೆ, ಹೇಗೆ ಅನ್ನಿಸ್ತಾ ಇದ್ದಾರೆ ಸರ್? ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆಯಾ? ಈ ರೀತಿ ಬಿರಿಯಾನಿ ನೀವು ಬೇರೆ ಕಡೆ ಎಲ್ಲ ಟೇಸ್ಟ್ ಮಾಡಿದ್ರಾ? ಈ ಸರೌಂಡಿಂಗ್ ಮಾಡಿದ್ದೀನಿ, ಇಲ್ಲೇ ತುಂಬಾ ಚೆನ್ನಾಗಿದೆ. ಹೌದಾ? ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಬರ್ತಾ ಇರ್ತೀವಿ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಬಿರಿಯಾನಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್.
ನೋಡಿ ಮಸಾಲೆ ಪುಡಿ ಎಲ್ಲ ಹಾಕ್ತಾ ಇದ್ದಾರೆ. ನೋಡಿ ಪುದೀನ ಕೊತ್ತಂಬರಿ ಎಲ್ಲ ರುಬ್ಕೊಂಡಿದ್ದು ಅದೆಲ್ಲ ಮಸಾಲೆ ಎಲ್ಲ ಹಾಕಿದ್ರು. ಗರಂ ಮಸಾಲ ನೋಡಿ ಸ್ನೇಹಿತರೆ, ಇದು ಸೊ ಎಲ್ಲವೂ ಇವರು ಲೆಕ್ಕಾಚಾರವಾಗಿ ಮಾಡ್ತಾರೆ. ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಅನ್ನು ಉಪಯೋಗಿಸೋದು ಇವರು. ತುಂಬಾ ಕ್ವಾಲಿಟಿ ಮತ್ತೆ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿನ ಬಿರಿಯಾನಿ ತುಂಬಾನೇ ಸಖತ್ತು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಾವು ಇಲ್ಲಿ ಚಿಕನ್ ಬಿರಿಯಾನಿ ಮತ್ತೆ ಮಟನ್ ಬಿರಿಯಾನಿ ಹಾಗೆ ಕಬಾಬನ್ನ ಟೇಸ್ಟ್ ಮಾಡಿದ್ವಿ. ಸಖತ್ ಅಲ್ಟಿಮೇಟ್ ಆಗಿತ್ತು. ನೋಡಿ ನಂದಿನಿ ತುಪ್ಪ ಹಾಕ್ತಾ ಇದ್ದಾರೆ ನೋಡಿ ಸ್ನೇಹಿತರೆ, 1.5 kg ನಂದಿನಿ ತುಪ್ಪ ಹಾಕ್ತಾರೆ. ತುಪ್ಪ ಹಾಕ್ಬಿಟ್ಟು ಈ ರೀತಿ ನೀಟಾಗೆಲ್ಲ ಮಿಕ್ಸ್ ಮಾಡಿ, ಹಾಗೆ ತಳ ಹತ್ತಬಾರ್ದಲ್ವಾ, ಸೊ ಅದಕ್ಕೋಸ್ಕರ ಹೀಗೆ ಆಡಿಸ್ತಾನೆ ಇರಬೇಕು. ನೋಡಿ ಇನ್ನೇನು ದಮ್ ಕಟ್ಟುವಂತ ಟೈಮ್ ಬಂದಿದೆ. ಈ ರೀತಿ ನೀಟಾಗಿ ಎಲ್ಲ ತಿರುಗಿಸ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ದಮ್ ಕಟ್ತಾ ಇದ್ದಾರೆ. ಈಗ ನೋಡಿ, ಈಗ ದಮ್ ಕಟ್ಟಕ್ ಬಿಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ತೆ ಹೇಳಿ ಸರ್. ಸರ್ ಯಾವ ತಗೊಂಡಿದ್ದೆ, ಚಿಕನ್ ಮಟನ್ ಸರ್? ಬಿರಿಯಾನಿ ಚಿಕನ್ ಬಿರಿಯಾನಿ ಸರ್. ಇದು ಮಟನ್ ಬಿರಿಯಾನಿ ಖಾಲಿ ಆಗಿಬಿಟ್ಟಿದೆ. ಓಕೆ, ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಮಟನ್ ಬಿರಿಯಾನಿ ಟೇಸ್ಟ್ ಮಾಡಿದ್ದೀರಾ ಸರ್ ನೀವು? ಮಾಡಿದ್ದೀವಿ, ಅದು ಚೆನ್ನಾಗೈತೆ. ಓಕೆ, ಚೆನ್ನಾಗೈತೆ. ಕಬಾಬ್ ಸರ್? ಕಬಾಬು ಚೆನ್ನಾಗಿದೆ. ಓಕೆ, ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಬರ್ತಾ ಇರ್ತಿಲ್ಲ, ಪಕ್ಕದಲ್ಲೇ ಮನೆ. ಓಕೆ, ಸೊ ಇಷ್ಟು ಟೇಸ್ಟ್ ಆಗಿರೋ ಬಿರಿಯಾನಿ ಈ ಸರೌಂಡಿಂಗ್ ಅಲ್ಲಿ ಏನು ಟೇಸ್ಟ್ ಮಾಡಿದ್ದೀರಾ ಸರ್ ನೀವು? ಮಾಡಿದ್ದೀವಿ. ಇವರು ಇದಕ್ಕೆ ರೈಟ್ಗೆ ಓಕೆ, ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಓಕೆ, ಏನು ಏನ್ ತುಂಬಾ ಇಷ್ಟ ಆಯ್ತು ಸರ್ ನಿಮ್ಗೆ? ಎಲ್ಲ ಚೆನ್ನಾಗಿದೆ. ಓಕೆ, ಮಟನ್ ಬಿರಿಯಾನಿ, ಕಬಾಬು, ಚಿಕನ್ ಬಿರಿಯಾನಿ, ಓಕೆ, ಎಲ್ಲ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಎಲ್ಲ ಚೆನ್ನಾಗಿದೆ, ಬಂದು ತಿನ್ನಿ. ಚೆನ್ನಾಗಿ ಟೇಸ್ಟ್ ಇದೆ ಓಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಈಗ ದಮ್ ಕಟ್ಟಿದ್ದು ಆಗಿದೆ ನೋಡಿ, ದಮ್ ಹೊಡಿತಾ ಇದ್ದಾರೆ ಈಗ. ಬನ್ನಿ ನೋಡೋಣ. ನೋಡಿ ಏನು ಕಲರ್ಫುಲ್ ಆಗಿ ಏನು ಸಖತ್ತಾಗಿ ಕಾಣ್ತಾ ಇದೆ, ಎಷ್ಟು ಹೊಗೆ ಆಡ್ತಾ ಇದೆ ನೋಡಿ ಸ್ನೇಹಿತರೆ ಬಿರಿಯಾನಿ. ಖಾಲಿ ಆದಂಗೆ ಮತ್ತೆ ಮಾಡ್ತಾನೆ ಇರ್ತಾರೆ ನೋಡಿ. ಈಗ ಬಿರಿಯಾನಿ ರೆಡಿ ಆಗಿರೋದಕ್ಕೆ ಅಷ್ಟು ಜನ ಕಸ್ಟಮರ್ಸ್ ಎಲ್ಲ ಕಾಯ್ಕೊಂಡಿದ್ದಾರೆ ನೋಡಿ. ಈಗ ಪಾರ್ಸಲ್ಲು ಮತ್ತೆ ಇಲ್ಲೇ ತಿನ್ನೋದಕ್ಕೆ ಎಲ್ಲ ಕೊಡ್ತಾ ಇದ್ದಾರೆ. ತುಂಬಾನೇ ಪಾರ್ಸಲ್ ಕೂಡ ಆರ್ಡರ್ ಬರುತ್ತೆ ಸ್ನೇಹಿತರೆ. ಒಳ್ಳೆಯ ಪ್ಲಾಸ್ಟಿಕ್ ಕಂಟೈನರ್ ಬಳಸಿ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ ಪಾರ್ಸಲ್ ಕೂಡ. ನೋಡಿ ಇಲ್ಲಿನ ನಾಟಿ ಸ್ಟೈಲ್ ಬಿರಿಯಾನಿ ಸವಿಯೋದಕ್ಕೆ ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ನಿಂತ್ಕೊಂಡಿದ್ದಾರೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಇಲ್ಲಿನ ಬಿರಿಯಾನಿ ಎಷ್ಟು ರುಚಿಯಾಗಿರುತ್ತೆ. ಹಾಗೆ ಚಿಕನ್ ಕೂಡ ಜ್ಯೂಸಿಯಾಗಿ ತುಂಬಾನೇ ಚೆನ್ನಾಗಿ ಬೇಯಿಸಿರ್ತಾರೆ. ಸಖತ್ತು ಇಷ್ಟ ಆಯ್ತು ಫ್ರೆಂಡ್ಸ್ ನನಗಂತೂ. ಒಮ್ಮೆ ಬನ್ನಿ, ಇಲ್ಲಿ ತಿನ್ನಿ, ಎಂಜಾಯ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಸರ್ ನಮ್ಮ ಹೆಸರು ತೇಜಸ್ ಅಂತ, ಇವ್ರ ಹೆಸರು ಶ್ರೀನಿವಾಸ್ ಅಂತ. ಓಕೆ ಸರ್, ಯಾವ ಬಿರಿಯಾನಿ ತಗೊಂಡಿದ್ದಾರೆ ಸರ್ ಇವಾಗ? ಸರ್ ಚಿಕನ್ ಬಿರಿಯಾನಿ ಸರ್, ಸಾಕವೇ ಇದೆ ಸರ್, ಸಾಲಿಡ್ ಸರ್. ಓಕೆ, ನಮ್ಮ ಸುತ್ತಮುತ್ತ ಈ ಕಡೆ ಈ ತರ ಬಿರಿಯಾನಿ ಎಲ್ಲೂ ಸಿಕ್ಕಲ್ಲ ಸರ್. ಓಕೆ, ಸಾಕವೇ ಇದೆ ಸರ್. ಭಾನುವಾರ ಬಂದು ತಿಂತೀವಿ ಸರ್ ಈಗ. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ? ಹೌದು ಸರ್, ಇವ್ರು ಬರ್ತಾ ಇದ್ದಾರೆ, ಇವ್ರ ಜೊತೆ ಇವರೇ ಸರ್ ಕರ್ಕೊಂಡ್ ಬಂದಿದ್ದೀವಿ. ತುಂಬಾ ಚೆನ್ನಾಗಿ ರೆಫರ್ ಮಾಡಿದ್ರಾ? ಹೌದು ಸರ್. ಓಕೆ,
ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಭಾನುವಾರ ಹೊತ್ತು ಒಂದು ಒಳ್ಳೆ ಬಿರಿಯಾನಿ ತಿನ್ಬೇಕಂದ್ರೆ ಇಲ್ಲಿ ಬರ್ಬೇಕು ಸರ್, ಇಂಥ ಜಾಗದಾಗ ಬರ್ಬೇಕು ಸರ್. ಅಷ್ಟು ತುಂಬಾ ಇಷ್ಟ ಆಯ್ತು ಸರ್? ಹೌದು ಸರ್, ತುಂಬಾ ಇಷ್ಟ ಆಯ್ತು ಸರ್. ನಾವು ಬೇರೆ ಕಡೆ ಎಲ್ಲ ತಿಂದೀವಿ, ಆದ್ರೆ ಈ ತರ ಟೇಸ್ಟ್ ಎಲ್ಲೂ ತಿಂದಿಲ್ಲ ಸರ್. ತುಂಬಾ ಚೆನ್ನಾಗಿದೆ ಸರ್. ಓಕೆ, ತುಂಬಾ ಇಷ್ಟ ಆಯ್ತು ಅಂದ್ರೆ ಯಾವ ರೀತಿ ಏನ್ ಡಿಫ್ರೆನ್ಸ್ ಇದೆ? ಬೇರೆ ಬಿರಿಯಾನಿ ಹೋಟೆಲ್ಗಳು ತುಂಬಾ ಇದೆ, ಬೇರೆ ಕಡೆ ಎಲ್ಲ ಗ್ಯಾಸ್ ಅಲ್ಲಿ ಆತ ಇರ್ತಾವ, ಇಲ್ಲಿ ಪೂರಾ ನಾಟಿ ಸ್ಟೈಲ್ ಸರ್. ಒಲೆಯಲ್ಲಿ ಮಾಡ್ತಾರೆ ಸೌದೆ ಒಲೆ ಅಂದ್ರೆ ಫ್ಲೇವರ್ ಇನ್ನ ಚೆನ್ನಾಗಿರುತ್ತೆ. ಅಂಗಡಿ ಚೆನ್ನಾಗಿದೆ ಸರ್ ಬಿರಿಯಾನಿ. ಓಕೆ, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಈಗ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿಯ ಮ್ಯಾನೇಜರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಸಿದ್ದೇಶ್ ಅಂತ ಸರ್. ಏನಾಗಿ ಕೆಲಸ ಮಾಡ್ತಾ ಇದ್ದೀರಿ ಇವಾಗ? ಇಲ್ಲಿ ಮ್ಯಾನೇಜರ್ ಆಗಿದ್ದೀನಿ ಸರ್. ಎಷ್ಟು ವರ್ಷ ಆಯ್ತು ಸರ್ ಇದು ಶುರು ಮಾಡಿ? ಸರ್ ನಮ್ದು ಸುಮಾರು ಈಗ 10 ವರ್ಷ ಫೀಲ್ಡ್ ಇದು. ಆಕ್ಚುಲಿ ಬೆಂಗಳೂರು ಬಂದು ಈಗ 5 ಮಂತ್ ಆಯ್ತು. ಓಕೆ, ಏನ್ ಸ್ಪೆಷಲ್ ಸರ್ ನಿಮ್ಮ ಹೋಟ್ಲಲ್ಲಿ? ನಮ್ದು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ 3 ಸ್ಪೆಷಲ್ ಇದೆ ಸರ್. ಓಕೆ, ಯಾವ್ದು ತುಂಬಾ ಇಷ್ಟಪಟ್ಟು ತಗೊಳ್ತಾರೆ ಸರ್ ಕಸ್ಟಮರ್? ತುಂಬಾ ಲೈಕ್ ಮಾಡೋದು ಮಟನ್ ಲೈಕ್ ಮಾಡ್ತಾರೆ ಸರ್. ಮಟನ್ ಬಿರಿಯಾನಿ ತುಂಬಾ ಜನ ಕಸ್ಟಮರ್ಸ್ ಮಾತಾಡಿಸ್ತೀನಿ ನಾನು. ಅವ್ರು ಹೇಳ್ತಾ ಇದಾರೆ ಸಖತ್ತಾಗಿದೆ ಟೇಸ್ಟ್, ಈ ಏರಿಯಾದಲ್ಲಿ ಎಲ್ಲೂ ಈ ತರ ಸಿಗೋದಿಲ್ಲ ಅಂತ. ಒಂದ್ಸರಿ ತಿಂದ್ರೆ ಮತ್ತೆ ಮತ್ತೆ ಬರ್ಬೇಕು ಅನ್ನಿಸ್ತಾ ಇದೆ ಅಂತ. ಏನು ಇದ್ರ ರುಚಿಯ ಗುಟ್ಟು ಸರ್? ಸರ್ ರುಚಿಯ ಗುಟ್ಟು ಆಕ್ಚುಲಿ ಅದು ನಮ್ದು ಬಿರಿಯಾನಿ ಸ್ಪೆಷಲ್. ಆಕ್ಚುಲಿ ಎಲ್ಲ ಹೈ ಕ್ವಾಲಿಟಿ ಐಟಮ್ಸ್ ಹಾಕೋದು. ರೈಸ್ ಆಗ್ಲಿ, ಆಯಿಲ್ ಆಗ್ಲಿ, ಏನೇ ಒಂದು ಪದಾರ್ಥಗಳಾದ್ರೂ ಕೂಡ ಹೈ ಕ್ವಾಲಿಟಿ ಡಿಮ್ಯಾಂಡ್ ಐಟಮ್ಸ್ ಹಾಕೋದು. ಹಂಗಾಗಿ ಸ್ವಲ್ಪ ಟೇಸ್ಟ್ ಬರ್ತದೆ ನಾವು. ಓಕೆ, ಯಾವ್ದೇ ರೀತಿಯ ಪೌಡರ್ ಮಸಾಲಾ ಪೌಡರ್ ಏನಿಲ್ಲ. ಆಲ್ಮೋಸ್ಟ್ ಎಲ್ಲ ನಮ್ದು ಹೋಮ್ ಮೇಡ್ ಮಸಾಲೆಗಳೇ. ಓಕೆ, ನಮ್ ಸರ್ ಮನೆಯಲ್ಲೇ ಮಾಡೋದು. ಯಾವ್ದೇ ರೀತಿಯ ಪೌಡರ್ಸ್. ಓಕೆ, ನೀವು ಮನೇಲಿ ಮಸಾಲಾ ಐಟಮ್ ಮಸಾಲೆ ಎಲ್ಲ ತರಿಸ್ಬಿಟ್ಟು ಅದನ್ನ ಪುಡಿ ಮಾಡಿ ಅಷ್ಟು ಹಾಕದೆ ಬಿರಿಯಾನಿ ಐಟಮ್ ಈ ತರ ಬರ್ತದೆ. ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ತುಂಬಾ ಚೆನ್ನಾಗಿ, ನೀವೇ ನೋಡ್ತಿರಲ್ಲ, ತುಂಬಾ ಚೆನ್ನಾಗಿದೆ. ಇಷ್ಟೊತ್ತ ನೋಡಿದ್ರಿ ನೀವೇ, ತುಂಬಾ ಚೆನ್ನಾಗಿದೆ. ನಮ್ದು ಬಿರಿಯಾನಿ ಖಾಲಿ ಆಗೋದಕ್ಕೆ ಬಿರಿಯಾನಿ ಒಂದು ಅರ್ಧ ಗಂಟೆ ಒಂದು ಪಾತ್ರೆ ಮಾಡಿದ್ರೆ ಅರ್ಧ ಗಂಟೆ ಒಂದು ಪಾತ್ರೆ ಇದಲ್ಲ. ಸೊ ಹಂಗಾಗಿ ಓಕೆ, ಚೆನ್ನಾಗಿದೆ, ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ. ಜನದಿಂದ ನಾವಲ್ವಾ, ಜನ ಬೆಳೆಸಿ ನಾವು. ಬಟ್ ಅವ್ರು ತುಂಬಾ ಇಷ್ಟಪಟ್ಟವ್ರೆ. ಅವ್ರಿಗೆ ಏನು ಫೇವರ್ ಇದೆ ಅದು ಮಾಡ್ಕೊಡ್ತೀವಿ. ಯಾವ್ದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ, ತೊಂದರೆ ಇಲ್ಲ, ಚೆನ್ನಾಗಿರೋ. ಅವ್ರು ಕೂಡ ನಮಗೆ ಸಹಕರಿಸಿ, ನಾವು ಅವ್ರಿಗೆ ಸಹಕರಿಸಿದೀವಿ, ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ, ಅದು ತುಂಬಾ ಖುಷಿ ಆಗ್ತಿದೆ. ಟೈಮಿಂಗ್ಸ್ ಸರ್? ನಮ್ದು ಎವ್ರಿ ಡೇ ನಮಗೆ ಮಂಡೇ ರಜೆ ಇರ್ತದೆ. ಸೊ ಮಂಡೇ ಬಿಟ್ಟು ಟ್ಯೂಸ್ಡೇ ಟು ಸಂಡೇ ನಿಮಗೆ, ಟ್ಯೂಸ್ಡೇ ಟು ಫ್ರೈಡೇ ನಿಮಗೆ 11 ಗಂಟೆಯಿಂದ ನೈಟ್ 11 ಗಂಟೆ. ಸೊ ಅಗೇನ್ ಈಗ ಮಂಡೇ ಮಾತ್ರ ಒಂದು 7 o'clock ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಮಾತ್ರ. ನಮ್ಮ ಟೋಟಲ್ 3 ಬ್ರಾಂಚಸ್ ಇದೆ. ಮತ್ತೆ ಮಾಳಗಳ ಇದೆ, ಸಿಮ್ನಳ್ಳಿ ಬಿಡ್ಸ್ ಮಾಳಗಳ ಅಲ್ಲೊಂದಿದೆ. ಸೊ ಈಗ ವಿಡಿಯೋ ಶಾಪ್ ಇದೆ, ವಿಡಿಯೋ ಶಾಪ್ ಅಲ್ಲಿ ಇದೆ. ಮತ್ತೆ ಈಗ 3 ಇದೆ. ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ. ಚೆನ್ನಾಗಿ ನಮ್ಗೆ ಚೆನ್ನಾಗಿ ಇಷ್ಟಪಟ್ಟವ್ರೆ, ನಾವು ಅವರಿಗೆ ನಾವು ಇಷ್ಟಪಟ್ಟಿದ್ದೀವಿ. ಓಕೆ, ಸೊ ಇಷ್ಟು ರುಚಿಯಾಗಿ ಬರೋದಕ್ಕೆ ಯಾವ ತರ ಪ್ರೋಸೆಸ್ ಹೆಂಗ್ ಮಾಡ್ತೀರಾ ಸರ್? ಸರ್ ಅದು ನಮ್ದು ಪ್ರೊಸೆಸ್ ಅಂದ್ರೆ ನಮ್ ಸರ್ ಏನ್ ಹೇಳ್ಕೊಡಿದ್ರು ಅದನ್ನೇ ಮಾಡ್ತಾ ಇದೀವಿ. ಬಟ್ ತುಂಬಾ ಚೆನ್ನಾಗಿದೆ. ನಾವೆಲ್ಲ ಆಲ್ಮೋಸ್ಟ್ ಎಲ್ಲ ಹಾಕೋದೆಲ್ಲ ನಾವು ಆಲ್ಮೋಸ್ಟ್ ಎಲ್ಲಾನು ಹೇಳಿದ ಕ್ವಾಲಿಟಿ ಪ್ರಾಡಕ್ಟ್ಸ್ ಮತ್ತೆ ವೇಟ್ ಪ್ರಕಾರ ಮಾಡ್ತಾ ಇದೀವಿ. ಸೊ ಅದರಿಂದ ನಮಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರ್ತಾ ಇದೆ. ಎಣ್ಣೆ ಎಲ್ಲ ಯಾವ್ದು ಯೂಸ್ ಮಾಡ್ತೀರಾ ಸರ್? ಎಣ್ಣೆ ಗೋಲ್ಡ್ ವಿನ್ನರ್ ತುಪ್ಪ, ನಂದಿನಿ ತುಪ್ಪ, ಗೋಲ್ಡ್ ವಿನ್ನರ್ ಎಲ್ಲ ಹಾಕ್ತೀವಿ. ಎಷ್ಟು ಕೆಜಿಗೆ ಎಷ್ಟು ತುಪ್ಪ ಹಾಕ್ತಾ ಇದ್ದೀರಾ ಸರ್? ನಾವು ಮಿನಿಮಮ್ 1.5 ಲೀಟರ್ ತುಪ್ಪ ಹಾಕ್ತೀವಿ ಸರ್. ಎಷ್ಟು ಕೆಜಿ ಅಕ್ಕಿಗೆ ಸರ್ ಅದು? ಹಾ ಸರ್. ಎಷ್ಟು ಕೆಜಿ ಅಕ್ಕಿಗೆ ಹಾಕ್ತಾ ಇದ್ದೀರಾ ಅದು? ಮಾಮೂಲಿ 30 kg 30 kg 1.5 kg ತುಪ್ಪ ಹಾಕ್ತಾ ಇದ್ದೀನಿ. ಓಕೆ, ಆಗಬೇಕು ಸರ್. ಥ್ಯಾಂಕ್ ಯು ಸರ್. ತುಂಬಾ ಜನ ಇಷ್ಟಪಟ್ಟರೆ. ಓಕೆ, ಜನಕ್ಕೂ ನಾವು ಏನ್ ರೀತಿ ಯಾವ್ದು ಸಪೋರ್ಟ್ ಕೊಡ್ತೀವಿ, ಅವ್ರು ನಮಗೆ ಸಪೋರ್ಟ್ ಮಾಡೋರೆ. ಫ್ರೆಂಡ್ಸ್, ಇವತ್ತಿನ ವಿಶೇಷ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬಾಯ್.